ಮುಂದಿನ ಪ್ರಶ್ನೆ, ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಫಾರ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಅಂಡ್ ಫೈಂಡ್ ದ ಸೊಲ್ಯೂಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. A fraction becomes 9/11. So fraction ಬಗ್ಗೆ ಮಾತಾಡ್ತಾ ಇದ್ದಾರೆ. If 2 is added to both the numerator and denominator, if 3 is added to both the numerator and denominator, it becomes 5/6. Find the fraction. ಏನು ಹೇಳ್ತಾ ಇದ್ದಾರೆ ಇಲ್ಲಿ? The fraction becomes 9/11 if 2 is added, numerator both numerator and denominator. ಇದು ನಮ್ಮ equation 1. If 3 is added to both the numerator and denominator, it becomes 5/6. So ಉತ್ತರ, let the fraction be. ಫ್ರಾಕ್ಷನ್ ಅಲ್ಲಿ ಹೇಗಿರುತ್ತೆ ಫ್ರಾಕ್ಷನ್? x by y ಅಲ್ವಾ? ಈ ತರ ಇರುತ್ತೆ. x ನ ನ್ಯೂಮರೇಟರ್ ಅಂತ ಹೇಳ್ತೀವಿ, y ಡಿನಾಮಿನೇಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 2 is added to both the numerator and denominator. Numerator as a number is added with 2 ಅಂತ ಹೇಳಿ, denominator as a number is added with 2 and that will be equal to 9/11 ಅಂತ ಹೇಳ್ತಾ ಇದ್ದಾರೆ. ಅದು 9/11 ಈಕ್ವಲ್ ಆಗುತ್ತೆ. ಸೊ ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, x plus 2 ಇದು given, x plus 2 by y plus 2 is equal to 9/11. ಸರಿನಾ? ಇದನ್ನ ನಾವು ಮುಂದೆ ಹೋಗಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ನೀವು ಪಾಸ್ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಇದನ್ನ ಹೇಗೆ ಮಾಡ್ತೀರಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ 11 times of x plus 2 is equal to, ನೀವು 10th grade ಇದ್ದೀರಿ, 10th grade ಅಲ್ಲಿ ಇದ್ದೀರಲ್ಲ, ಈಗೂ ಕೂಡ ಮಾಡ್ಬೋದು. ಡೈರೆಕ್ಟ್ ಆಗಿ 9y plus 18 ಗೊತ್ತಿದೆಯಲ್ಲ, 9 ಎರಡು ಜೊತೆ ಇವೆರಡು ನಂಬರ್ ಜೊತೆ ಮಲ್ಟಿಪ್ಲೈ ಆಗಬೇಕು, ಹಾಗಾಗಿ ಈ ಉತ್ತರ ಬರುತ್ತೆ. ಕಷ್ಟ ಆಗುತ್ತೆ ನಿಮ್ಗೆ ಇದೆಲ್ಲ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಮಾಡಿ. ಹೇಗೆ? 11 and 2 being multiplied with x, 11 multiplying x and 2 ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಗೊತ್ತಿರೋರು ಈ ರೀತಿಯಲ್ಲಿ ಡೈರೆಕ್ಟ್ ಆಗಿ ಮಾಡ್ಬೋದು. ಸೊ 11x plus 22 9y plus 18 ಅಲ್ವಾ? ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ ಈ ಕಡೆ ಆ ಕಡೆ 11x minus 9y is equal to 18 minus 22. 11x minus 9y is equal to minus 4. This is my equation 1. ಸರಿನಾ? ಮುಂದಿನ ಇಕ್ವೇಶನ್, ತ್ರೀ is added, the fraction becomes 5/6. ಪಾಸ್ ಮಾಡಿ ಟ್ರೈ ಮಾಡಿ. ಮೊದಲನೇ ಸ್ಟೆಪ್ ಕ್ರಾಸ್ ಮಲ್ಟಿಪ್ಲಿಕೇಶನ್, 6x plus 18 is equal to 5y plus 15. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ತೀನಿ, ತೊಂದರೆ ಇಲ್ಲ, ಈ ಥರ ಎಲ್ಲ ಮಾಡೋದು ಏನು ತಪ್ಪಿಲ್ಲ. ಮುಂದಿನ ಭಾಗ 6x minus 5y is equal to 15 minus 18 minus 3. ಸೊ ಈ ರೀತಿಲಿ ಸ್ಟೆಪ್ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. 10ನೇ ಕ್ಲಾಸಲ್ಲಿ ಇವೆಲ್ಲ ಮಾಡ್ಬೋದು. ಇವಾಗ ಯಾವ ಮುಂದಿನ ಭಾಗ ಏನಿರುತ್ತೆ? ಎಕ್ಸ್ಪ್ರೆಸಿಂಗ್. ಏನು ಎಕ್ಸ್ಪ್ರೆಸ್ ಮಾಡಬೇಕು? ಎಕ್ಸ್ಪ್ರೆಸ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈನ, ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್. ಮತ್ತೆ ಯಾವ ಎಕ್ಸ್ಪ್ರೆಷನ್ ಇದಲ್ವಾ? 5 ಕಮ್ಮಿ ಅಂದರೆ 5, ಈಸಿ ಟು ಹ್ಯಾಂಡಲ್. ಸೊ ಎಕ್ಸ್ಪ್ರೆಸಿಂಗ್ ವೈ ಇನ್ ಟರ್ಮ್ಸ್ ಆಫ್ ಎಕ್ಸ್ ಫ್ರಮ್ 2. ಸೊ ಇದನ್ನ ರೀಅರೇಂಜ್ ಮಾಡಿದ್ರೆ ಎಲ್ಲ 6x plus 3 is equal to 5y ಅಲ್ವಾ? ಸೊ ನೆಗೆಟಿವ್ ಹೋಗೋದಕ್ಕೆ ನಾನು ಇದನ್ನೆಲ್ಲ ಮಾಡಿದೆ. ಯಾವುದನ್ನ? ವೈನ ರೈಟ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿದೆ, -3ನ ಲೆಫ್ಟ್ ಸೈಡ್ಗೆ. ಇವಾಗ ಡಿವೈಡ್ ಬೈ 5 ಮಾಡಬೇಕಾಗುತ್ತೆ. 5 ಮತ್ತು 5. ಸೊ ಇದು y is equal to, ಇವಾಗ ಈ ಕಡೆ ಆ ಕಡೆ ಬರುತ್ತೆ, ಇನ್ನಷ್ಟು ಇನ್ನೇನಿಲ್ಲ. 6x by 5 plus 3y 5. ಇದನ್ನ ನಾನು ಈಕ್ವೇಶನ್ 1 ಸಬ್ಸ್ಟಿಟ್ಯೂಟ್ ಮಾಡಬೇಕು. y in 1
11 times of x minus 9 times of 6x by 5 plus 3 by 5 is equal to minus 4. So ಇದನ್ನ ಸ್ವಲ್ಪ ಸಾಲ್ವ್ ಮಾಡಬೇಕಾಗುತ್ತೆ. 11 times of x minus 54x by 5 minus of plus is minus again 27 by 5 is equal to minus 4. So ಇಲ್ಲಿ LCM ಬಂದು 5, ಹಾಗಾಗಿ multiply and divide with 5. 55 minus ಎಷ್ಟಿದು 54 ಅಂತ ಹೇಳಿದ್ರೆ 1x ಬರುತ್ತೆ. ಬಟ್ ಸ್ಟೆಪ್ಸ್ ಬರೀತಾ ಇದೀನಿ ನಿಮಗೋಸ್ಕರ, ಇಲ್ಲಾಂದ್ರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಟ್ರಾನ್ಸ್ಪೋಸ್ ಮಾಡಿ minus 4 plus 27 by 5. ಇಲ್ಲಿ LCM ಬಂದು 5, ಹಾಗಾಗಿ multiply and divide with 5. So 1x by 5 is equal to 20 minus 27, 7 by 5. ಎರಡು ಕಡೆನೂ 5 ಇದೆ, ಹಾಗಾಗಿ multiply with 5 both the sides. 5 5 5 5 ಕ್ಯಾನ್ಸಲ್ ಆಗುತ್ತೆ. x is equal to 7. ಇದೆಲ್ಲ ಮ್ಯಾಥ್ ಕಲಿಬೇಕು ಅಂತ ಹೇಳಿದ್ರೆ ಬೇಸಿಕ್ ಮ್ಯಾಥ್ ಹೋಗಿ ಅಲ್ಲಿ ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀವಿ. ಮುಂದಿನ ಕಲರ್, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ರೆ ಇನ್ನೇನಿದ್ರು ವೈ ವ್ಯಾಲ್ಯೂ ಕಂಡುಹಿಡಬೇಕು. ಸಬ್ ಎಕ್ಸ್ ಇನ್ 3, ನಮ್ಮ ಈಕ್ವೇಶನ್ 3 ಇಲ್ಲಿದೆ. ಸೊ 7 ಅಲ್ವಾ, y is equal to 6 times of 7 by 5 plus 35. LCM is 5, 6 7s are 42 plus 3, 45 by 3, 9. So y is equal to 9. ಕೊನೆಯದಾಗಿ ನೀವು ಉತ್ತರ ಬರೀಲೇಬೇಕು ಅಂತ ಹೇಳಿದ್ರೆ the fraction is x by y ಅಲ್ವಾ, x by y which is equal to 7 by 9. ವೆರಿಫೈ ಮಾಡೋಣ. 7 plus 2 by 9 plus 2, 9 by 11 ಸರಿ ಇದೆ. ಇದೇ ನಿಮ್ಮ ಉತ್ತರ.